ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ನಾವು ಬೇಕು ಅಂತ ಮಾಡಿಲ್ಲ. ಅದೇ ನಮ್ಮ ಜೀವನ ಹಾಳು ಮಾಡೋಕ್ಕೆ ಮಾಡಿರೋದು. ಅಷ್ಟಿಲ್ಲದೆ ಹೇಳ್ತಾರಾ ಓಡೋ ಬಸ್ಸು, ಟ್ರೈನು ಮತ್ತು ಹುಡುಗಿರಿಂದ ಯಾವತ್ತೂ ಹೋಗ್ಬಾರ್ದು ಅಂತ. ಹಾಗೇನಿಲ್ಲ ಕಣಪ್ಪ, ಅವ್ರದ್ದೇನೂ ತಪ್ಪಿಲ್ಲ, ಎಲ್ಲ ನನ್ನ ಮಗ ಮಾಡಿರೋದು. ಮಗನ? ಯಾರವನು? ಇದನ್ನೆಲ್ಲ ಏನಕ್ಕೆ ಮಾಡಿಸ್ದ? ಕೂತ್ಕೊಳ್ಳಿ. ಕೂತ್ಕೊಳ್ಳೋಕ್ಕಲ್ಲ ನಾವು ಬಂದಿರೋದು. ನೀವು ಕೂತ್ಕೊಂಡ್ರೆ ತಾನೇ ಏನು ಅಂತ ಗೊತ್ತಾಗೋದಿಕ್ಕೆ. ಹ್ಞೂ ನನ್ನ ಮಗ ಸೂರ್ಯ, ಸಪ್ತಮಿ. ಈ ಕ್ಷಣಕ್ಕೆ ಬೆಳಕಿಲ್ಲದೆ ಮುಂದೋಡಲು ಭಯವಾಗಿದೆ. ಈ ಕ್ಷಣಕ್ಕೆ ಬೆಳಕಿಲ್ಲದೆ ಮುಂದೋಡಲು ಭಯವಾಗಿದೆ. ಮುಂದೇನು ಎಂದು ಈ ಮನವು ಇಂದು ಉತ್ತರವು ಸಿಗದೆ ತಡಕಾಡಿದೆ. ಸಮಯ ಜಾರಿ ದಾರಿ ತೋರಿ ಹಾಯಾಗಿದೆ. ಎದುರಲ್ಲಿ ನೀನು ಬಂದು ನಿಂತೆ, ನಿನ್ನನ್ನು ನೋಡಿ ನಾನು ಸೋತೆ. ಮನದಲ್ಲಿ ಆದ ನೋವನ್ನೆಲ್ಲ ನಾ ಮರೆತೆ. ಎದುರಲ್ಲಿ ನೀನು ಬಂದು ನಿಂತೆ, ನಿನ್ನನ್ನು ನೋಡಿ ನಾನು ಸೋತೆ. ಮನದಲ್ಲಿ ಆದ ನೋವನ್ನೆಲ್ಲ ನಾ ಮರೆತೆ. ಎದುರಲ್ಲಿ ನೀನು ಬಂದು ನಿಂತೆ, ನಿನ್ನನ್ನು ನೋಡಿ ನಾನು ಸೋತೆ. ಮನದಲ್ಲಿ ಆದ ನೋವನ್ನೆಲ್ಲ ನಾ ಮರೆತೆ. ಆ ಅವ್ರ ಹತ್ರ ಏನು ಮಾತಾಡ್ಬೇಕು? ನನ್ನ ಹತ್ರನೇ ಹೇಳು. ಇಲ್ಲ ಸರ್, ಸ್ವಲ್ಪ ಅವ್ರ ಹತ್ರನೇ ಮಾತಾಡಬೇಕು. ಹುಡುಗಿ ಅವಳೆ ಅಂತ ಕಾಂಚಲಿನ? ಬಿಡಿ ಅವ್ರನ್ನ. ಸರ್ ಸೂರ್ಯ, ಸೂರ್ಯ, ಏಯ್ ನೋಡ್ಕೊಳ್ರಿ ಇವ್ನ. ಸೂರ್ಯ. ಹುಡ್ಗುರ್ಗ್ ಹೇಳಿ ಹೊಡಿಬೇಡ ಅಂತ ಪ್ಲೀಸ್ ಹೇಳಿ. ಏಯ್ ತುಂಬಾ ಹೊಡಿತಿದ್ದಾರೆ, ಬೇಡ ಅಂತ ಹೇಳಿ. ಪ್ಲೀಸ್ ಹೇಳಿ, ಹೊಡಿಯೋದ್ ನಿಲ್ಸಕ್ ಹೇಳಿ. ಬಿಟ್ರೋ ಸಾಕು. ಈ ಓದು, ತಿಳುವಳಿಕೆ ಮತ್ತೆ ನಾವೇನೋ ಮಾಡ್ಬಿಡ್ತೀವಿ ಅನ್ನೋದು ನಮ್ಮಂಥ ಬಡವ್ರಿಗಲ್ಲ. ನನ್ನ ಮಗ ಅವಳ ಗೇಳದ್ಮೇಲೆ ತುಂಬ ಚೇಂಜ್ ಆದ. ಟೈಮಿಗೆ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ, ನಿದ್ರೆ ಮಾಡ್ತಾ ಇರಲಿಲ್ಲ, ಒಬ್ಬನೇ ಕೂತ್ಕೊಂಡು ಬುಕ್ಸ್ ಓದ್ತಿದ್ದ, ಊರಿಂದೂರ್ಗೆ ಓಡಾಡ್ತಿದ್ದ, ಮತ್ತು ಬೇರೆ ಬೇರೆ ವಿಷಯಗಳ ಮೇಲೆ ಆಸಕ್ತಿ ಹೆಚ್ಚಾಯಿತು. ಅದು ಹಾಗೆ ಮುಂದುವರೆದು ಎಲ್ಲಿವರೆಗೂ ಬಂತು ಅಂದರೆ, ನೀವು ಕಿಡ್ನಾಪ್ ಮಾಡಿದ್ದೆ ಅವ್ನಿಗೆ ಹೊಡೆದವ್ರನ್ನ. ನಾವು ಸೂರ್ಯನ ನೋಡ್ಬೋದಾ? ಹ್ಞೂ.
ಇದೆಲ್ಲ ನಮ್ಮ ಹತ್ರ ಏನಕ್ಕೆ ಮಾಡಿಸಿದ್ದು? ನಮ್ಮ ಕನಸನ್ನೇ ಹಾಳು ಮಾಡಿದ್ರಿ ನೀವು. ಇನ್ನೊಂದು ಸ್ವಲ್ಪ ದಿನ ಹೋಗಿದ್ರೆ ನಮ್ಮ ಪ್ರಾಜೆಕ್ಟ್ ಅಪ್ರೂವ್ ಆಗಿರೋದು, ನಾವು ಸೆಟ್ಲ್ ಆಗ್ತಿದ್ವಿ. ಏನೇನು ಹೇಳಿದ್ರು ಎಲ್ಲದಕ್ಕೂ ಒಂದು ಉದ್ದೇಶ ಇರುತ್ತೆ. ಏನು ಉದ್ದೇಶ? ಉದ್ದೇಶ ಏನು ಅಂತ ನಮ್ಮ ಕಷ್ಟ ನಮ್ಮವ್ರ ಕಷ್ಟಕ್ಕಿಂತ ಜಾಸ್ತಿ ಅನಿಸುತ್ತೋ, ನಮ್ಮವ್ರ ಕಷ್ಟ ಊರಿನ ಕಷ್ಟಕ್ಕಿಂತ ಜಾಸ್ತಿ ಅನಿಸುತ್ತೋ ಅಲ್ಲಿವರೆಗೂ ಅದು ಗೊತ್ತಾಗಲ್ಲ. ಏನು ಹೇಳ್ತಿದ್ದೀರಾ ನೀವು? ಅರ್ಥ ಆಗ್ತಿಲ್ಲ. ಇದನ್ನೆಲ್ಲ ನೀವೇ ಮಾಡ್ಬೋದಾಗಿತ್ತಲ್ಲ. ಎಲ್ಲನೂ ಒಬ್ಬರೇ ಮಾಡೋಕ್ಕಾಗತ್ತಾ? ಹಾಗಾದ್ರೆ ನಮ್ಮ ಜೀವನ? ಅದಕ್ಕೆ ಅವ್ರ ಜೀವನದ ಬಗ್ಗೆ ಯಾರೂ ಯೋಚನೆ ಮಾಡಬಾರ್ದು. ಅದೆಲ್ರಿಗೂ ಒಂದೇ. ನೀವೇ ಯೋಚನೆ ಮಾಡಿ, ನಾವು ಈ ಭೂಮಿ ಮೇಲೆ ತಂದಿರೋದಾದ್ರೂ ಏನು, ತಗೊಂಡು ಹೋಗೋದಾದ್ರೂ ಏನು, ಅದು ಎಲ್ರಿಗೂ ಒಂದೇ. ಅದಕ್ಕೆ ಸಾಧ್ಯ ಇಲ್ಲಿ ಬಡವರು, ಶ್ರೀಮಂತರು, ರಾಜಕಾರಣಿಗಳು, ಸರ್ಕಾರಿ ಕೆಲಸದವರು ಅಂತ ಎಷ್ಟು ಡಿಫ್ರೆನ್ಸ್ ಇದೆ. ಎಲ್ಲ ಒಂದೇ ಅಂತ ಹೇಗಾಗುತ್ತೆ? ಅದಕ್ಕೆ ಮೊದಲು ನಾವು ಒಂದು ಅಂತ ತೋರಿಸ್ಬೇಕು, ನಾವು ಒಂದಾಗಿರಬೇಕು. ಆಮೇಲೆ ಆದಷ್ಟು ನಮ್ಮ ಆಲೋಚನೆಗಳನ್ನ ಎಲ್ರಿಗೂ ರೀಚ್ ಮಾಡಿಸ್ಬೇಕು. ನಾವು ಹೇಳೋದನ್ನ ಕೇಳ್ತಾರೆ ಎಲ್ಲರೂ? ಯಾಕೆ ಕೇಳಲ್ಲ? ನಾವೇನ್ ಕೆಟ್ಟದ್ದು ಹೇಳ್ತಿದೀವಾ? ನಮ್ ಜನ ಏನ್ ಹೇಳಿದ್ರು ಕೇಳ್ತಾರಂತೆ. ಒಳ್ಳೇದು ಹೇಳಿದ್ರೆ ಕೇಳಲ್ವಾ? ಎಲ್ಲದಕ್ಕೂ ಟೈಮ್ ಬೇಕು ಅಷ್ಟೆ. ನಮ್ಮ ಜನ್ರೇಷನ್ ಪ್ರಾಬ್ಲಮ್ ಏನಂದರೆ, ಎಲ್ರಿಗೂ ಗೌರ್ಮೆಂಟ್ ಜಾಬ್ ಬೇಕು. ಏನಕ್ಕೆ ಬೇಕು ಅಂದರೆ, ಏನೋ ಜನಗಳಿಗೆ ಒಳ್ಳೇದು ಮಾಡಿಬಿಡ್ತೀನಿ ಅಂತಲ್ಲ, ಅವ್ರ ಲೈಫ್ ಸೆಟಲ್ ಆಗುತ್ತೆ ಅಂತ. ಈಗ ನಮ್ಮಲ್ಲಿ ಕರುಣೆ ಅನ್ನೋದೇ ಸತ್ತೋಗಿದೆ. ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯ ನೋಡಿದ್ರೆ ಯಾವಾಗ ಕರುಣೆ ಹುಟ್ಟುತ್ತೋ ಅಲ್ಲಿವರೆಗೂ ಸಮಾನತೆ ಬರಲ್ಲ. ಇದು ಬದಲಾಗಬೇಕು. ನಮ್ಮ ಯಂಗ್ಸ್ಟರ್ ಸ್ವಲ್ಪ ಸೋಷಿಯಲ್ ಮೀಡಿಯಾ, ಬೆಟ್ಟಿಂಗ್, ಟೈಮ್ ಪಾಸ್ ಇವೆಲ್ಲ ಬಿಟ್ಟು ಸ್ವಲ್ಪ ಅವ್ರ ಬುದ್ಧಿನ ಏನಾದರೂ ನಮ್ಮ ನಾಡಿಗೋಸ್ಕರ ಯೂಸ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ನಮ್ಮದೆಲ್ಲ ಕಾಮನ್ ಪ್ರಾಬ್ಲಮ್ ಏನಂದರೆ, ನಮಗೆ ತಿನ್ನೋಕೆ 3 ಹೊತ್ತು ಊಟ ಸಿಗ್ತಾ ಇದೆ, ಅದೇ ನಮ್ಮ ಪ್ರಾಬ್ಲಮ್. ಇದು ಯಾವುದೋ ಒಂದು ದೊಡ್ಡ ಮನುಷ್ಯನ ವಿರುದ್ಧ ಅಲ್ಲ, ಇದು ನಮ್ಮ ಮನುಕುಲದ ಧರ್ಮಕ್ಕೋಸ್ಕರ ಮಾಡ್ತಿರೋದು. ಇದಕ್ಕೆ ಕೆಲಸ ಮಾಡೋ ಪ್ರತಿಯೊಬ್ಬರೂ, ಅರ್ಹರಾದ ಪ್ರತಿಯೊಬ್ಬ ವ್ಯಕ್ತಿನೂ ಜೊತೆಗೆ ಸೇರಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಹರಿ, ಶಿವ, ಏಯ್, ನೀವೆಲ್ಲ ನನ್ನ ಕೆಳಗಿರ್ಬೇಕು. ನನ್ನ ಮೇಲೋಗೋ ಯೋಚನೆ ಮಾಡ್ತೀರಾ? ನನ್ನೇ ಕಿಡ್ನಾಪ್ ಮಾಡ್ತೀರಾ? ಸೂರ್ಯ, ಸೂರ್ಯ, ಬಿಡಿ ಅವರನ್ನ. ಸೂರ್ಯ, ಅವ್ರಿಗೆ ಹೇಳಿ ಹೊಡಿಬೇಡ ಅಂತ, ಪ್ಲೀಸ್ ಹೇಳಿ. ಏಯ್ ನಿಲ್ಸೋ. ಜೀವಂತವಾಗಿ ಬಿಡ್ತಾ ಇದ್ದೀನಿ ಅಂದ್ರೆ ಅದು ಭಯ ಅಲ್ಲ. ಸ್ವಲ್ಪ ದಿನ ಎಲೆಕ್ಷನ್ ಮುಗಿಲಿ, ಭಯ ಅಂದ್ರೆ ಏನು ಅಂತ ತೋರಿಸ್ತೀನಿ. ಬರ್ರ. ಸೂರ್ಯ ಇದನ್ನೆಲ್ಲ ಹೇಗ್ ಪ್ಲಾನ್ ಮಾಡಿರ್ತಾನೆ ಅಂದ್ರೆ, ಇದನ್ನ ಯಾರ ಕೈಲೂ ಗೆಸ್ ಕೂಡ ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ಎಲೆಕ್ಷನ್ ಮುಗಿಲಿ. ಏನ್ ಗುರು ಮಾಡೋದು? ಸೂರ್ಯ ಏನೇನ್ ಅನ್ಕೊಂಡಿದ್ನೋ ಎಲ್ಲ ಅದೇ ರೀತಿ ಆಯ್ತು. ಸ್ವಲ್ಪ ದಿನ ಎಲೆಕ್ಷನ್ ಮುಗಿಲಿ, ಭಯ ಅಂದ್ರೆ ಏನು ಅಂತ ತೋರಿಸ್ತೀನಿ. ಹೇಗೋ ಎಲ್ರಿಗೂ ವಿಷಯ ಗೊತ್ತಾಗೈತೆ. ತಿರುಗಿಸೋ ಗಾಡಿನ. ಯಾಕೆ ಗುರು? ಮುಗಿಸ್ಬಿಡೋಣ. ಇನ್ನು ಇವ್ರೊಬ್ಬರೇ ಅಲ್ಲ, ಇವ್ರಿಗೋಸ್ಕರ ನಾವಿದ್ದೀವಿ. ನೀವು ಮಾಡಿದ್ದೆಲ್ಲಾನು ವಾಪಸ್ ಕೊಡ್ತೀವಿ. ನೀವೇನೇ ಕೆಟ್ಟದ್ದು ಮಾಡಿದ್ರೂ ನಿಮ್ಮನ್ನೇ ಕಾಡುತ್ತೆ. ವಿರಾಟ್ಗೆ ಇದ್ರ ಬಗ್ಗೆ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಇದು ಅವನ್ಗೆ ಸೆಟ್ ಮಾಡಿರೋ ಟ್ರ್ಯಾಪ್ ಅಂತ. ಇದೊಂದು ಅಂತ್ಯ ಅಲ್ಲ, ಇಲ್ಲಿಂದ ಆರಂಭ.